ಈ ಇಂಟರ್ವ್ಯೂ ಸೆಕ್ಷನ್ ಯಾಕೆ ಇಡ್ತಾರೆ? ಇಂಟರ್ವ್ಯೂನಲ್ಲಿ ನಾವು ತುಂಬಾ 275 ಮಾರ್ಕ್ ಇರುತ್ತೆ. ಇಂಟರ್ವ್ಯೂ ತುಂಬಾ ದೊಡ್ಡ ಘಟ್ಟ. ಅದು ಪ್ರತಿಯೊಬ್ಬರು ಕಂಡುಹಿಡಿಯಬಹುದು. 6 ಜನ ಇರ್ತಾರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ. ಸೊ ನಾವು 360 ಡಿಗ್ರಿ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಒಬ್ಬೊಬ್ಬರು ಒಂದೊಂದು ಅವರವರ ದೃಷ್ಟಿಕೋನದಿಂದ ನೋಡ್ತಾರೆ. ಅವ್ರು ನೋಡಿದ ತಕ್ಷಣ ಹೇಳ್ತಾರೆ ಇವನು ಯೋಗ್ಯತೆ ಇದೆಯಾ ಇಲ್ವಾ ಅಂತ 5 ನಿಮಿಷದಲ್ಲಿ ಕಂಡುಹಿಡಿಯಬಹುದು. 5 ನಿಮಿಷ ಸಾಕು. IAS ಅಂತ ಇಂಟರ್ವ್ಯೂ ಹೋಗಿ ಜೀನ್ಸ್ ಟಿ ಶರ್ಟ್ ಹಾಕೊಂಡು ಹೋದ್ರೆ ನಾವು ತಕ್ಷಣನೇ ಅವನಿಗೆ ರಿಜೆಕ್ಟ್ ಅಂತಾನೆ ಲೆಕ್ಕ. ಹೌದಾ ಸರ್? ಜೀನ್ಸ್ ಹಾಕೊಂಡವ್ರಿಗೆ ಅಷ್ಟು ಪ್ರಯಾರಿಟಿ ಸಿಗೋದಿಲ್ಲ. ವೈ? ಅಮೆರಿಕ ದೇಶದಲ್ಲಿ ಎಲ್ಲರೂ ಜೀನ್ಸ್ ಹಾಕೋತಾರೆ. ಟ್ರಂಪ್ ಅವ್ರನ್ನ ಯಾವತ್ತಾದ್ರೂ ಸೂಟು ಕೆಂಪು ಬಣ್ಣ ಇಲ್ಲ ನೀಲಿ ಬಣ್ಣದಿಲ್ಲ ಟೈಯಲ್ಲಿ ನೋಡಿದಿರಾ? ಜಪಾನಿನ ಪ್ರಧಾನಿ ಯಾರು ಅಂತ ನಾನು ಕೇಳಿದಾಗ ನೀವು ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಪೇಪರ್ ಓದಿಲ್ಲ ಅಂದ್ರೆ ನಿಮಗೆ ಪ್ರಸಕ್ತ ವಿದ್ಯಮಾನಗಳು ತಿಳ್ಕೊಳ್ಳೋ ಬಗ್ಗೆ ಆಸಕ್ತಿ ಇಲ್ಲ. ಸೊ 20 to 30 ಮಿನಿಟ್ಸ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬರಬಹುದು ಅಪ್ರಾಕ್ಸಿಮೇಟ್ಲಿ? ಒಂದು ಕ್ವಶನ್ಗೆ ಸಾಮಾನ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು 2 ರಿಂದ 3 ನಿಮಿಷದ.